ನೋಡಿ, ನ್ಯೂ ಇಯರ್ ನೆಪದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾಗಳಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಶರತ್ಲಿ ಶಾಸಕರ ಹೆಸರಿರುವ ಬೋರ್ಡ್ ಹಾಕೊಂಡು ಒಂದು ಕಾರ್ ಬರುತ್ತೆ, ಫ್ಲೈಓವರ್ ಹತ್ಕೊಂಡು ಹೋಗೋದಕ್ಕೆ ಎಷ್ಟು ದೊಡ್ಡ ಹೈಡ್ರಾಮಾ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಶಾಸಕರ ಹೆಸರಿದೆ ಅಂದ ತಕ್ಷಣ ಬಿಡ್ತಾರೆ ಅನ್ನೋ ಕಾರಣಕ್ಕೆ ಮುಂದಾದ್ರು, ಬಟ್ ಬಿಡ್ಲಿಲ್ಲ. ಪರಿಶೀಲನೆಗೆ ಮುಂದಾದ್ರು, ಕಾರಣ ಹೇಳಿದ್ರು. ಮಹಿಳೆ ಇದ್ದಾರೆ, ಹಾರ್ಟ್ ಪೇಷಂಟ್ ಸರ್, ದಯವಿಟ್ಟು ಬಿಟ್ಬಿಡಿ ಅಂತ ಹೈಡ್ರಾಮಾ ಕ್ರಿಯೇಟ್ ಮಾಡಿದ್ರು. ಬಟ್ ಪೊಲೀಸರು ತಕ್ಷಣಕ್ಕೆ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಂತ ಹೊತ್ತಲ್ಲಿ ಕಾರಲ್ಲಿ ಯಾರು ಇರೋದಿಲ್ಲ. ನ್ಯೂ ಇಯರ್ ಸೆಲೆಬ್ರೇಷನ್ ಹೊತ್ತಲ್ಲಿ ಫ್ಲೈಓವರ್ ಮೇಲೆ ಹೋಗೋದಕ್ಕೆ ಕಾರು ಸವಾರ ಹೈಡ್ರಾಮಾ ಮಾಡಿದ್ದಾನೆ. ಶಾಸಕರ ಬೋರ್ಡ್ ಹಾಕಿಕೊಂಡು ಬಂದ ಸವಾರರು ಹಾರ್ಟ್ ಪೇಷಂಟ್ ಇದ್ದಾರೆ ಸರ್, ಎಮರ್ಜೆನ್ಸಿ ಅಂತ ಹೇಳಿ ಹೈಡ್ರಾಮಾ ಸೃಷ್ಟಿ ಮಾಡಿದ್ದಾರೆ. ಕಾರ್ನಲ್ಲಿ ಹಾರ್ಟ್ ಪೇಷಂಟ್ ಮಹಿಳೆ ಇದ್ದಾರೆ ಅಂತ ಕಥೆ ಕಟ್ಟಿದ್ರಂತೆ ಸವಾರರು. ಕಾರಿನಲ್ಲಿ ಹೋಗಿ ಪರಿಶೀಲನೆ ಮಾಡಿದ್ರೆ ಮಹಿಳೆಯೇ ಇರಲಿಲ್ಲ. ಮಾಧ್ಯಮಗಳ ಕ್ಯಾಮೆರಾ ಕಾಣ್ತಾ ಇದ್ದಂತೆ ಶಾಸಕರ ಬೋರ್ಡ್ ತೆಗೆದಿದ್ದಾರೆ. ಆಸಾಮಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ವರ್ಷದ ಸಂಭ್ರಮಾಚರಣೆಯಲ್ಲಿ ಕೆಲವರು ಕುಣಿದು ಕುಪ್ಪಳಿಸಿದ್ದನ್ನ ಕಂಡ್ವಿ. ಕಂಠಪೂರ್ತಿ ಕುಡಿದು ಕೆಲವರು ಅಸ್ವಸ್ಥರಾಗಿರೋದನ್ನ ಗಮನಿಸ್ತಾ ಇದ್ವಿ. ಕೆಲವೊಂದಷ್ಟು ಕಡೆ ಹೈಡ್ರಾಮಾ ಕೂಡ ಆಗಿದೆ. ಪೊಲೀಸರು ಎಲ್ಲೆಲ್ಲಿ ಕ್ರಮಗಳನ್ನ ಕೈಗೊಂಡಿದ್ರಲ್ಲ, ಪೊಲೀಸರ ಜೊತೆಗೆ ವಾಗ್ವಾದಕ್ಕಿಳಿದಿರುವಂತಹ ಘಟನೆಗಳು ಕೂಡ ನಿನ್ನೆ ನಡೆದು ಹೋಯಿತು. ಅದೇ ರೀತಿ ಫ್ಲೈಓವರ್ ಮೇಲೆ ಹೋಗೋ ಹಾಗಿರ್ಲಿಲ್ಲ. ಆದ್ರೆ ಶಾಸಕರ ಹೆಸರು ಹಾಕಿಕೊಂಡು, ಆ ಬೋರ್ಡ್ ಅನ್ನ ಹಾಕಿಕೊಂಡು ಸವಾರರು ಬರ್ತಾರೆ. ಪೊಲೀಸರು ಕೇಳೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಕಾರಲ್ಲಿ ಮಹಿಳೆ ಇದ್ದಾರೆ ಸರ್, ಹಾರ್ಟ್ ಪೇಷಂಟ್ ಅವರು, ಎಮರ್ಜೆನ್ಸಿ ಇದೆ, ದಯವಿಟ್ಟು ಬಿಟ್ಬಿಡಿ ಅಂತೆಲ್ಲ ಹೈಡ್ರಾಮಾ ಮಾಡಿದ್ರು. ಬಟ್ ಪೊಲೀಸರು ತಕ್ಷಣಕ್ಕೆ ಪರಿಶೀಲನೆಗೆ ಮುಂದಾಗ್ತಾರೆ. ಪರಿಶೀಲನೆಗೆ ಮುಂದಾದಂತಹ ಪೊಲೀಸರಿಗೆ ಶಾಕ್ ಎದುರಾಗಿತ್ತು. ಕಾರಣ ಆ ವೆಹಿಕಲ್ನಲ್ಲಿ, ಅಂದ್ರೆ ಆ ವಾಹನದಲ್ಲಿ ಯಾವ ಮಹಿಳೆಯೂ ಇರಲಿಲ್ಲ. ಇವರೆಲ್ಲ ಕಥೆ ಕಟ್ಟಿದ್ರು ಅನ್ನುವಂತಹ ವಿಚಾರ ಬೆಳಕಿಗೆ ಬಂತು. ನಂತರ ಮಾಧ್ಯಮಗಳನ್ನ ನೋಡ್ತಾ ಇದ್ದಂತೆ ಶಾಸಕರ ಹೆಸರಿಡುವ ಬೋರ್ಡ್ ಅನ್ನ ತೆಗೆದಿದ್ದಾರೆ ಸವಾರರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ.